ಹಾಯ್ ಎಲ್ಲರಿಗೂ ಅಪ್ಪಿಸ್ಲಾಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇದೇಗಿನ್ನು ಸ್ಕೂಲಿಂದ ಬಂದ ತಕ್ಷಣ ನೋಡಿದೆ ಫ್ರೆಂಡ್ಸ್, ಮೀಶೋದಿಂದ ಪಾರ್ಸಲ್ ಬಂದಿದ್ವು. ಸೊ ರಿವ್ಯೂ ಮಾಡೋಣ, ಓಪನ್ ಮಾಡೋಣ ನಿಮ್ಮ ಎದುರುಗಡೆನೆ ಅಂತಲೇ ತೊಗೊಂಬಂದೆ. ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನನಗೆ ಅರ್ಜೆಂಟಲ್ಲಿ ಸೀಸರ್ ಸಿಗಲಿಲ್ಲ, ಸೊ ಹಾಗಾಗಿ ಚಾಕುನೇ ಸಿಕ್ತು. ಸೊ ಚಾಕುದಿಂದನೇ ಓಪನ್ ಮಾಡೋಣ ಅಂತ ತಂದೆ. ಸದ್ಯಕ್ಕೆ ಯಾರಿಗೂ ಚುಚ್ಚಕ್ಕಲ್ಲ, ಸೊ ಓಪನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ತೊಗೊಂಬಂದೆ ಫ್ರೆಂಡ್ಸ್. ಬನ್ನಿ ನಿಮ್ಮ ಎದುರುಗಡೆನೇ ಓಪನ್ ಮಾಡ್ತೀನಿ, ಹೇಗಿದೆ ಅಂತ ನೋಡೋಣ. ಸೊ ನಾನಂತೂ ಎಕ್ಸೈಟಿಂಗ್ ಆಗಿದ್ದೆ. ನಾನು ಆರ್ಡ್ರ್ ಮಾಡೋರು ಹೇಗೆ ಬಂದಿರುತ್ತೋ ಏನೋ. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡ್ತಿರ್ತೀನಿ, ಸೊ ಕ್ಲೀನಾಗಿ ನೋಡಿಬಿಟ್ಟೆ ಚೆನ್ನಾಗಿರೋನೇ ಆರ್ಡ್ರ್ ಮಾಡ್ತೀನಿ. ಬಟ್ ನೋಡೋಣ, ಭಾಳ ಲಾಂಗ್ ಟೈಮ್ ಆಗಿತ್ತು ನಾನು ಆರ್ಡ್ರ್ ಮಾಡೋದು ಬಿಟ್ಟು. ಸೊ ಹಂಗಾಗಿ ಒಂದೇ ಸಲನೇ ಆರ್ಡ್ರ್ ಮಾಡ್ಕೊಂಡೆ ಫ್ರೆಂಡ್ಸ್. ಬ್ಲ್ಯಾಕ್ ಕಲರು ಇದೇಗಿನ ಸಂಜೆ ಬಂದಿತ್ತು, ಅದನ್ನೇ ಫಸ್ಟ್ ಓಪನ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸೊ ಓಪನ್ ಮಾಡಿದ್ಮೇಲೆ ನನಗೆ ಒಂದು ಕ್ಷಣ ಶಾಕ್ ಅನಿಸ್ಬಿಡ್ತು. ನಾನು ಮಾಡಿದ್ದು ಕ್ರೀಮ್ ಕಲರ್ 3 ಪೀಸ್ ಸೆಟ್ ಕುರ್ತಾ ಸೆಟ್ ಮಾಡಿದ್ದೆ, ಅದು ನೋಡಿದರೆ ಸ್ಯಾರಿ ಬಂದುಬಿಟ್ಟೈತಿ. ನನಗೆ ಒಂದು ಕ್ಷಣ ಶಾಕ್ ಅನಿಸ್ಬಿಡ್ತು, ಇದು ಯಾಕಪ್ಪ ಸ್ಯಾರಿ ಬಂದೈತಿ, ನಾನು ಸ್ಯಾರಿನೇ ಆರ್ಡ್ರ್ ಮಾಡಿಲ್ಲ. ಬಟ್ ಸ್ಟಿಲ್ ಚೆನ್ನಾಗಿತ್ತು ಸ್ಯಾರಿ, ಬಟ್ ಕ್ವಾಲಿಟಿ ಇದ್ದಿಲ್ಲ. ಹಂಗಾಗಿ ನನಗೆ ಒಂದು ಕ್ಷಣ ಭಯ ಅನಿಸ್ತು. ಬಟ್ ಸ್ಟಿಲ್ ಏನು ಪ್ರಾಬ್ಲಮ್ ಇರಲಿಲ್ಲ. ನೆಕ್ಸ್ಟ್ ಡೇ ಬಂದು ಅದನ್ನು ರಿಟರ್ನ್ ತೊಗೊಂಡೋದ್ರು, ಮತ್ತು ನಮ್ಮ ಅಮೌಂಟನ್ನ ನಮಗೆ ರೀಫಂಡ್ ಮಾಡಿದರು. ನೆಕ್ಸ್ಟು ನೋಡಿದೆ ಫ್ರೆಂಡ್ಸ್, ಸ್ಯಾರಿನೇ ಅದು. ನಾನು ಮಾಡಿದ್ದೆ ಕ್ರೀಮ್ ಕಲರ್ ಬೇರೆ. ಸೊ ಮೀಶೋದವರು ಒಂದೊಂದು ಸಲ ಹೆಂಗೆ ಮಾಡ್ತಾರೆ ಅಂದರೆ, ರಾಂಗ್ ಪ್ರಾಡಕ್ಟನ್ನು ಮಿಸ್ಸಾಗಿ ಕಳಿಸ್ಬಿಡ್ತಾರೆ. ಅದೊಂದು ಕ್ಷಣ ಬೇಜಾರು ಅನಿಸ್ಬಿಟ್ಟೈತೆ. ಹಾಗಾಗಿ ಸೊ ನನಗಿದು ಸೆಕೆಂಡ್ ಅಟೆಂಪ್ಟ್ ನನಗೆ ಈ ಥರ ರಾಂಗ್ ಪ್ರಾಡಕ್ಟ್ ಬಂದಿದ್ದು. ಅದನ್ನು ಬಿಟ್ಟರೆ ಅದರ್ವೈಸ್ ಎಲ್ಲ ನಾನು ನೋಡಿರೋವೆಲ್ಲದು ಚೆನ್ನಾಗಿ ಬಂದಿರುತ್ತೆ. ಮತ್ತು ನೆಕ್ಸ್ಟ್ ನಾನು ಅದನ್ನು ಸ್ಯಾರಿನ ಓಪನ್ ಮಾಡೋಣ ಅಂತ ಅನಿಸಿತ್ತು, ಕ್ಯೂರಿಯಾಸಿಟಿ ಅನಿಸಿತ್ತು. ಈಗ ಅಷ್ಟೂ ಓಪನ್ ಮಾಡಿ ಮತ್ತೆ ನಾನು ರಿಟರ್ನ್ ಹಾಕಿದ ತೊಗೊಂಡೋಗ್ಲಿದ್ದೇ ಇದ್ದರೆ ಏನು ಮಾಡೋದು. ಆಮೇಲೆ ಮತ್ತೆ ಯಾಕಪ್ಪ ಬೇಕು ಅಂದು ಅದಕ್ಕೇ ಸುಮ್ಮನಾದೆ. ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಅಂತೂ, ಹೆಂಗೆ ಬಂದುಬಿಡ್ತಲ್ಲ ಅಂತ ನನಗೆ ಒಂದು ಕ್ಷಣ ಅಳು ಫೀಲ್ ಆಗಿಬಿಡ್ತು. ನನಗೆ ಅಳುನೇ ಬಂದಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಭಾಳ ಬೇಜಾರು ಅನಿಸ್ಬಿಡ್ತು. ಅದಕ್ಕೆ ಅದು ಹೋಗೋವರೆಗೂ ನನಗೆ ಸಮಾಧಾನನೇ ಇದ್ದಿಲ್ಲ. ಅದು ಯಾವಾಗ ತೊಗೊಂಡೋಗ್ತಾರೆ ಅಂತ ನನಗೆ ಕಾಯ್ತಾ ಇದ್ದೆ. ಸೊ ಇರಲಿ ಬಿಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣ ಬನ್ನಿ ಫ್ರೆಂಡ್ಸ್, ಹೆಂಗಿದೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಆದರೂ ಚೆನ್ನಾಗಿ ಬಂದೈತೆ ಇಲ್ಲ ಅಂತ ನೋಡೋಣ. ಅದನ್ನು ಏನಾರ ಚೆನ್ನಾಗಿ ಬರಲಿದ್ರೆ ಮತ್ತು ಅದನ್ನು ಈಗ ರಿಟರ್ನ್ ಮಾಡಲೇಬೇಕಾಗಿತ್ತೆ. ದುಡ್ಡಿಗಂತೂ ಮೋಸ ಇಲ್ಲ ಮೀಶೋದಲ್ಲಿ. ನಮ್ಮದು ಅಮೌಂಟ್ ನಮಗೆ ರಿಟರ್ನ್ ಮಾಡ್ತಾರೆ. ನಮಗೆ ಇಷ್ಟ ಇಲ್ಲ ಅಂದರೆ ನಮಗೆ ರಿಟರ್ನ್ ರೀಫಂಡ್ ಅಂತ ಹಾಕಿದರೆ ಬರ್ತಾರೆ. ಎಕ್ಸ್ಚೇಂಜ್ ಅಂದರೆ ನಮ್ಗೆ ಯಾವ್ದು ಬೇಕಾದ್ರೆ ಅದ್ರ ಬಿಟ್ಟು ಬೇರೆ ಯಾವುದಾದ್ರೂ ಎಕ್ಸ್ಚೇಂಜ್ ತೊಗೋಬೋದು. ಬಟ್ ದುಡ್ಡಿಗೇನು ಮೋಸ ಇಲ್ಲ. ಏನಪ್ಪ ಅದೇ ಕ್ಲಾತ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ನಾವು ತೊಗೊಂಡಂಗಿರುತ್ತೆ ನಾವು ಅಮೌಂಟಿಗೆ. ಅದರ್ವೈಸ್ ಅದನ್ನು ಬಿಟ್ಟರೆ ಚೆನ್ನಾಗೇ ಇರುತ್ತೆ. ಒಂದೊಂದು ಸಲ ಈ ಥರ ರಾಂಗ್ ಪ್ರಾಡಕ್ಟ್ನ ಕಳಿಸ್ತಾ ಇರ್ತಾರೆ. ಹಾಗಾಗಿ ಸೊ ನೆಕ್ಸ್ಟ್ ನಾನು ಓಪನ್ ಮಾಡ್ತಿರೋದೇ ಇದು ಸಮ್ಮರ್ ಸೀಸನಲ್ಲಿ ಹಾಕ್ಕೊಳ್ಳೋದು ಪ್ಲಾಜೋ ಸೆಟ್. ಇದು ಕಾರ್ಡ್ ಸೆಟ್ಟು ತುಂಬಾ ಚೆನ್ನಾಗಿತ್ತು. ನನಗೆ ಇದು ಒಂದು ಸಮಾಧಾನ ಅನಿಸ್ಬಿಡ್ತು, ಇದು ಎಲ್ಲಪ್ಪ ರಾಂಗ್ ಪ್ರಾಡಕ್ಟ್ ಬಂದುಬಿಟ್ಟತ್ತೇನೋ ಅನ್ನೋಷ್ಟು ಭಯ ಅನಿಸ್ಬಿಟ್ಟಿತ್ತು. ಇದು ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸಕ್ಕತ್ತಾಗಿದೆ. ನಾನು ನೋಡಿದ ತಕ್ಷಣವೇ ಫಿದಾ ಆಗಿಬಿಟ್ಟೆ ನಾನಂತರೂ. ಸಕ್ಕತ್ತಾಗೈತೆ. ಇದನ್ನೇ ನಾವು ಅದೇ ದಾವಣಗೆರೆಯಲ್ಲಾಗಲಿ ಎಲ್ಲೇ ಆಗಲಿ ಕೇಳೋಕೆ ಹೋದರೆ 500 ಹೇಳ್ತಾರೆ ಫ್ರೆಂಡ್ಸ್. ನಾನು ಮೀಶೋದಲ್ಲಿ ತಗೊಂಡಿದ್ದು 268 ರೂಪೀಸ್ ತೊಗೊಂಡಿದ್ದೆ ನಾನು ಮೀಶೋದಲ್ಲಿ. ಸಕ್ಕತ್ತಾಗಿದೆ. ಸೊ ಸಮ್ಮರ್ ಸೀಸನಲ್ಲಂತೂ ತುಂಬಾ ಚೆನ್ನಾಗಾಗುತ್ತೆ ಪ್ಲಾಜೋ ಸೆಟ್ಟು. ನಾನು ಎಕ್ಸೆಲ್ ಮಾಡ್ತೀನಿ, ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ಟಿಚ್ ಮಾಡಿಸ್ಕೊಳ್ತೀನಿ. ಸೊ ಯಾರಿಗೆಲ್ಲ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ DM ಅಂತ ಕಮೆಂಟ್ ಮಾಡಿ. ಖಂಡಿತ ನಾನು ಈ ಲಿಂಕ್ನ ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತೊಗೊಳ್ಳಿ, ನೀವು ಹಾಕ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಪ್ಲಾಜೋ ಪ್ಯಾಂಟು ಕೂಡ ಚೆನ್ನಾಗಿ ಬಂದಿತ್ತು. ಪ್ಲಾಜೋ ಪ್ಯಾಂಟು ಸೊ ಕಾಟನ್ನು ಸಖತ್ತಾಗೇ ಇತ್ತು. ಕ್ವಾಲಿಟಿ ಮಾತ್ರ ಐ ಲವ್ ದ ಡ್ರೆಸ್, ತುಂಬ ಇಷ್ಟ ಆಯ್ತು ನನಗೆ. ಸೊ ಈ ಥರ ಬಂದಾಗ ನನಗೆ ಖುಷಿ ಅನಿಸ್ಬಿಡುತ್ತೆ. ಸೊ ಭಾಳ ಚೆನ್ನಾಗಿ ಖುಷಿ ಅನಿಸುತ್ತೆ ಫ್ರೆಂಡ್ಸ್. ನನಗಂತೂ ಒಂದೊಂದು ಸಲ ಅದನ್ನು ನೋಡಿದ್ನಲ್ಲ ಒಂದು ಮುಖ ನನಗೆ ಒಂಥರ ಅನಿಸ್ಬಿಡ್ತು. ಸೊ ಅಷ್ಟು ಹೇಳ್ತಾ ನೆಕ್ಸ್ಟ್ ಥರ್ಡ್ ಪ್ರಾಡಕ್ಟು ಕೂಡ ಚೆನ್ನಾಗೇ ಬಂತು. ಏನು ಗೊತ್ತಾ ಫ್ರೆಂಡ್ಸ್, ಅದರಲ್ಲಿ ಕಲರ್ ತುಂಬಾ ಡಾರ್ಕ್ ಆಗಿತ್ತು. ನನಗೆ ಅದು ನೋಡಿಬಿಟ್ಟೆ ಫಿದಾ ಆಗಿಬಿಟ್ಟಿದ್ದೆ ನಾನು. ಮೀಶೋದಲ್ಲಿ ನೋಡಿದ ತಕ್ಷಣ ವಾವ್ ಇದು ಚೆನ್ನಾಗಿದೆ ಅಂತ ಆರ್ಡ್ರ್ ಮಾಡಿದೆ. ಬಟ್ ಇಲ್ಲಿ ಕಲರು ಡಿಮ್ಮಾಗಿ ಬಂದಿತ್ತು. ಬಟ್ ಇದು ಕೂಡ ಕಾಟನ್ ಸೆಟ್. ಇದು 3P ಕುರ್ತಾ ಸೆಟ್. ಇದು ವೇಲು ಟಾಪ್ ಬಾಟಮ್ 3 ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಸೊ ನಾನು ಎಲ್ಲಿಗಾದರೂ ಹೊರಗಡೆ ಹಾಕ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡಿದೆ ಫ್ರೆಂಡ್ಸ್. ಚೆನ್ನಾಗೇ ಇತ್ತು, ಬಟ್ ಕಲರು ಸ್ವಲ್ಪ ಡಿಮ್ಮಾಗಿ ಬಂದಿತ್ತು. ಯಪ್ಪ ಇದು ಕಲರ್ ಅದರಲ್ಲಿ ಹೆಂಗಿತ್ತು ಇದರಲ್ಲಿ ಹೆಂಗಿತ್ತಲ್ಲ ಅಂತ ಅನಿಸ್ಬಿಡ್ತು. ಇರಲಿ ಬಿಡ್ರಿ, ಪರವಾಗಿಲ್ಲ, ಚೆನ್ನಾಗೇ ಇತ್ತು ಅಂತ ಅಂದ್ಕೊಂಡೆ ನಾನು. ಸೊ ಓಪನ್ ಮಾಡಿ ನೋಡಿದೆ ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿತ್ತು. ಅದನ್ನು ಕೂಡ ನಾನು ಎಕ್ಸೆಲ್ಲೇ ಆರ್ಡ್ರ್ ಮಾಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿತ್ತು. ನೋಡೋಣ, ಇಷ್ಟ ಆದರೆ ಇಟ್ಕೊತೀನಿ, ಇಲ್ಲಾಂದರೆ ನಾನು ರಿಟರ್ನ್ಗೆ ಹಾಕ್ತೀನಿ ಫ್ರೆಂಡ್ಸ್. ಕಲರ್ ಅದೇ
ಕಲರ್ ಡಿಮ್ ಆಗಿದೆ. ಸೊ ಹಂಗಾಗಿ ನೋಡೋರಿಗೆ ಲುಕ್ ಕಾಣಿಸಲ್ಲ ಅಂದ್ಕೊಂಡು, ಫಸ್ಟ್ ಆಫ್ ಆಲ್ ನನಗೆ ಲುಕ್ ಕಾಣಿಸ್ತಾ ಇಲ್ಲ, ಇನ್ನು ನೋಡೋರಿಗೇನಲ್ವಾ. ಸೊ ಲುಕ್ ಅಂದರೆ ಸ್ವಲ್ಪ ಡಲ್ ಅನಿಸಿತ್ತಲ್ಲ, ಸೊ ಹಾಗಾಗಿ ರಿಟರ್ನ್ ಮಾಡೋಣ ಅಂದ್ಕೊಂಡಿನಿ. ನೋಡೋಣ, ಇಷ್ಟ ಆದರೆ ಇಟ್ಕೊತೀನಿ, ಇಲ್ಲಾಂದರೆ ರೀಫಂಡ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ದಾವಣಗೆರೆಗೆ ಇಲ್ಲಿ ಮೀಶೋದಕ್ಕಾಗಲಿ, ಶಾಪಲ್ಲಿರೋದು ಬಟ್ಟೆಗಳಿಗೆ ಮೀಶೋದಕ್ಕಾಗಿರ್ಬೋದು, ಸೊ ಕ್ವಾಲಿಟಿ ಅದರ್ವೈಸ್ ಕ್ವಾಲಿಟಿನ ಹೇಳ್ಕೊಂಡ್ರೆ, ಸೊ ದಾವಣಗೆರೆ ಕ್ವಾಲಿಟಿ ಚೆನ್ನಾಗಿರ್ತವೆ, ಬಟ್ ಇಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ. ಮತ್ತು ಮಿತ್ರ, ಅಜಿಯೋ ಆ್ಯಪಲ್ಲೆಲ್ಲ ಸೊ ಕ್ವಾಲಿಟಿ ಚೆನ್ನಾಗಿರ್ತವೆ. ಮೀಶೋದಲ್ಲಿ ಸ್ವಲ್ಪ ಡಲ್ ಇರುತ್ತೆ ಕ್ವಾಲಿಟಿ, ಬಿಟ್ಟರೆ ಇಷ್ಟು ಸೊ ಕ್ವಾಲಿಟಿ ಚೆನ್ನಾಗಿ ಸ್ವಲ್ಪ ಕಡಿಮೆ ಅನ್ನೋದು ಬಿಟ್ಟರೆ ಎಲ್ಲದರಲ್ಲೂ ಓಕೆನೇ ಮೀಶೋ. ಸೊ ಇಷ್ಟು ಕಡಿಮೆ ಅಮೌಂಟಿಗೆ ಇಂಥ 3 ಪೀಸ್ ಸೆಟ್ ಸಿಗೋದೇ ಹೆಚ್ಚಿನ ಮಾತು ಅಲ್ವಾ. ಸೊ ಇವತ್ತಿಗೆ ಇಷ್ಟು ನನ್ನ ಲಾಗ್ ಹೇಳ್ತಾ ಎಲ್ಲರಿಗೂ ಬಬಾ ಹೇಳ್ತಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಬಾ.